ಪ್ರಮುಖ ನದಿ ಹಾಸನ ಜಿಲ್ಲೆಯ ಜೀವ ನದಿ ಹೇಮಾವತಿ ದಿನದಿಂದ ದಿನಕ್ಕೆ ಬರಿದಾಗ್ತಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಂತಹ ಹಿನ್ನೆಲೆಯಲ್ಲಿ ಏನ್ ನದಿ ಇದೆ, ನದಿ ನೀರು, ಡ್ಯಾಮ್ನ ನೀರು ದಿನೇ ದಿನೇ ಕಡಿಮೆ ಆಗ್ತಿರುವಂಥದ್ದು ನಾನಿವಾಗ ತೋರಿಸ್ತೇನೆ. ಇದು ಗೊರೂರು ಬರಿ ಇರುವಂತಹ ಹೇಮಾವತಿ ಜಲಾಶಯದ ನೀರು ಕಳೆದ ವರ್ಷ ಇದೇ ದಿನಕ್ಕೆ 31 TMC ಇದ್ದಂತಹ ನೀರು ಇವತ್ತು ಕೇವಲ 13 TMCಗೆ ಬಂದು ಇಳಿದಿರುವಂತದ್ದು. ಇದರಲ್ಲಿ ಬಳಕೆಗೆ ಕೇವಲ 9 TMC ಅಷ್ಟು ನೀರನ್ನ ಮಾತ್ರ ಬಳಕೆಗೆ ಅವಕಾಶ ಇರುವಂತದ್ದು. ದಿನೇ ದಿನೇ ಗಣನೀಯವಾಗಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಒಂದ್ ರೀತಿ ರೈತರಿಗೆ ಆತಂಕ ಶುರುವಾಗಿದೆ. ಈ ಬಾರಿ ಮಳೆ ಬರುತ್ತೋ ಇಲ್ಲವೋ ಅನ್ನೋದು ಕೂಡ ರೈತರಿಗೆ ಒಂದ್ ಕಡೆ ಆತಂಕ ಇರುವಂತದ್ದು. ಮತ್ತೊಂದ್ ಕಡೆ ನೀರಿನ ಏನು ಜಲಾಶಯದ ನೀರನ್ನ ನಂಬಿ ಇರುವಂತಹ ರೈತರು ಕೂಡ ಮತ್ತಷ್ಟು ಆತಂಕ ಶುರುವಾಗ್ತಿರುತ್ತೆ. ಯಾಕಂದ್ರೆ ಹಾಸನ ಜಿಲ್ಲೆ ಮಾತ್ರ ಅಷ್ಟೇ ಅಲ್ಲದೆ ತುಮಕೂರು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಗೂ ಕೂಡ ಇದೇ ಜಲಾಶಯದ ನೀರನ್ನ ತೆಗೆದುಕೊಂಡು ಹೋಗ್ಲಾಗ್ತದೆ. ಆದ್ರೆ ಈ ಬಾರಿ ಜಲಾಶಯದಲ್ಲಿ ಬಹುತೇಕ ನೀರು ಕಡಿಮೆ ಆಗಿದೆ. ಇನ್ನ ಇದೇ ರೀತಿ ಮುಂದುವರುವಂತ ಸಂದರ್ಭದಲ್ಲಿ ಡ್ಯಾಮ್ ನ ನೀರು ಬಹುತೇಕ ಖಾಲಿಯಾಗುವಂತ ಹಂತಕ್ಕೆ ಕೂಡ ಹೋಗಬಹುದು. ಒಂದ್ ಕಡೆ KRS ಇಲ್ಲಿಂದ KRS ನಲ್ಲಿ ನೀರು ಕಡಿಮೆ ಆದಂತ ಸಂದರ್ಭದಲ್ಲಿ ಉಳಿದಿರುವಂತಹ ಏನು 13 TMC ನೀರೇನಿದೆ ಇದನ್ನ KRS ಡ್ಯಾಮ್ಗೂ ಕೂಡ ಬಿಟ್ಕೊಳ್ಳುವಂತ ಸಾಧ್ಯತೆ ಇದೆ. ಆಗ ಮತ್ತಷ್ಟು ಆತಂಕಕ್ಕೆ ಒಳಗಾಗುವಂತ ಸಾಧ್ಯತೆ ಇದೆ. ಜುಲೈ ಆರಂಭದಲ್ಲಿ ಮಳೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಜುಲೈನ ಆರಂಭದಲ್ಲಿ ಮಳೆ ಬಾರದೆ ಹೋದಂತ ಸಂದರ್ಭದಲ್ಲಿ ಇಡೀ ಡ್ಯಾಮ್ ಸಂಪೂರ್ಣ ಖಾಲಿ ಆಗ್ತದೆ. ಜನರು ಒಂದ್ ರೀತಿ ಭೀಕರ ಬರವನ್ನ ಎದುರಿಸುವಂತ ಸಾಧ್ಯತೆ ಇದೆ. ಈ ಜಲಾಶಯದ ನೀರನ್ನ ಹಾಸನ ನಗರಕ್ಕೂ ಕೂಡ ತೆಗೆದುಕೊಂಡು ಹೋಗ್ಲಾಗ್ತದೆ. ಜೊತೆಗೆ 4 ಜಿಲ್ಲೆಗಳ 4 ಜಿಲ್ಲೆಗಳಿದಾವೆ, ಹಾಸನ, ಮಂಡ್ಯ, ಮೈಸೂರು, ತುಮಕೂರು, ಈ 4 ಜಿಲ್ಲೆಗಳಿಗೆ ಬೆಳೆಯಕ್ಕೆ ಮತ್ತೆ ಕುಡಿಲಿಕ್ಕೂ ಕೂಡ ಇದೇ ಜಲಾಶಯದ ನೀರನ್ನ ತೆಗೆದುಕೊಂಡು ಹೋಗ್ಲಾಗ್ತದೆ. ಆದ್ರೆ ಈ ಬಾರಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಇರೋದ್ರಿಂದ ಒಂದ್ ರೀತಿ ನದಿ ಪಾತ್ರದಲ್ಲಿ ಇದೇ ಜಲಾಶಯದ ನೀರನ್ನ ನಂಬಿ ಬದುಕ್ತದಂತಹ ರೈತರಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಹಾಸನ ನಗರದ ಕುಡಿಯುವ ನೀರು ಕೂಡ ಸಾಕಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಪ್ರತಾಪ್ ಹಿರಿಸಾವೆ, PNS ವಿಸ್ತಾರ ನ್ಯೂಸ್, ಹಾಸನ.